ರೈತರ ಸೂಸೈಡ್ ಯಾಕೆ ಹೆಚ್ಚಾಗ್ತಾ ಇದೆ? ಅನ್ನದಾತರು ಆತ್ಮಹತ್ಯೆಗೆ ಶರಣಾಗ್ತಾ ಇರೋದು ಯಾಕೆ? ನ್ಯೂಸ್ 18 ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮಂಡ್ಯದ ಅನ್ನದಾತರಿಗೆ ಮಹಾನ್ ಮೋಸ ಆಗ್ತಾ ಇದೆ. ಸಾಲ ಮನ್ನಾ ಆಗ್ಬೇಕಾ? ಹಾಗಾದ್ರೆ ಲಂಚ ಕೊಡಿ ಅಂತ ಬ್ಯಾಂಕ್ ಆಡಳಿತ ಮಂಡಳಿಯೇ ರೈತರನ್ನ ಲೂಟಿ ಮಾಡ್ತಾ ಇದೆ. ಇನ್ನು ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಲೂಟಿ ನಡೀತಾ ಇದೆ. 1300 ರೂಪಾಯಿ ಜೊತೆ ಬ್ಲಾಂಕ್ ಚೆಕ್ ಕೊಡಿ ಅಂತ ಅಧಿಕಾರಿಗಳೇ ಕೇಳ್ತಿದ್ದಾರಂತೆ. ಸುಮ್ಮನೆ ಸಾಲ ಮನ್ನಾ ಮಾಡ್ತೀವಿ ಅಂತ ಬೊಗಳೆ ಬಿಡ್ತಾರೆ, ಆದ್ರೆ ರೈತರನ್ನ ಬ್ಯಾಂಕ್ ಅಧಿಕಾರಿಗಳೇ ಲೂಟಿ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಬ್ಲಾಂಕ್ ಚೆಕ್ ಪಡೆದು ರೈತರಿಗೆ ಮೋಸ ಮಾಡೋ ಹುನ್ನಾರ ನಡೀತಾ ಇದೆ. ದುಡ್ಡು ಮಾಡಲು ಆಡಳಿತ ಮಂಡಳಿಯವರು ನಿಂತಿದ್ದಾರೆ. ಮಂಡ್ಯದ ಬೂಕನಕೆರೆಯಲ್ಲಿ ಸಾಲ ಮಾಡಿದ ರೈತರಿಂದ ಸುಲಿಗೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ 24 ಗಂಟೆಗಳಿಗೆ ಇದು ಸಾಲ ಮನ್ನಣೆ ಮಾಡ್ತೀನಿ, ಘೋಷಣೆ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರು, ಮಾಡವ್ರೆ. ಆದರೆ ಇವತ್ತು ಏನೋ ನಮ್ಮ ವ್ಯವಸಾಯ ಸಹಕಾರ ಸಂಘದಲ್ಲಿ ಚೆಕ್ ಇಸ್ಕೊಂಡು ನಿಮ್ಮ ಸಾಲ ಮನ್ನಾ ಆಯ್ತದೆ ಅಂದ್ಬಿಟ್ಟು ಒಂದು ಚೆಕ್ ಕೊಡಿ ಅಂತ ಕೇಳಿದ್ರು. ಅದು ನಂಗೆ ಕೊಟ್ಟಿಲ್ಲ. ಚೆಕ್ ಕೊಟ್ಟರೆ ನಾನು 50,000 ತೊಗೊಂಡಿರೋದು, ಅವ್ರು ಎಷ್ಟಾರು ಮಾಡ್ಕೋಬೋದು. ಅವ್ರು ಏನು ಮಾಡ್ತಾರೆ, ಸರ್ಕಾರದವರು ಈ ವ್ಯವಸಾಯ ಸಂಘದವರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಕುಮಾರಸ್ವಾಮಿ ಅವರು ಏನು ಮಾಡ್ತಾ ಇದ್ದಾರೋ ಇಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘ ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಆದ್ದರಿಂದ ನಾನು ಕೊಟ್ಟಿಲ್ಲ. ಆದರೂ 34 ಜನ ಕೊಡಬೇಡಿ ಅಂತ ಹೇಳಿದ್ರು. 34 ಜನ ನಮ್ಮ ಬುಕ್ಕನಕೆರೆ ವ್ಯವಸಾಯ ಸೇವಾ ಸಂಘದಲ್ಲಿ ಕೊಟ್ಟವ್ರೆ. ದಯವಿಟ್ಟು ಸರ್ಕಾರದವ್ರು ಮಾಡ್ತಾ ಇದ್ದಾರೋ ಇಲ್ಲ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೋ, ದೋಷಿ ಸರ್ಕಾರದವ್ರು ಮಾಡ್ತಾ ಇದ್ದಾರೋ ಇಲ್ಲ ವ್ಯವಸಾಯ ಸೇವಾ ಸಂಘ ಅವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಫಾರಂ ಕೊಟ್ಟಿದ್ರು, ಮೊದಲು ದುಡ್ಡು ಕಟ್ಟಿ ಅಂತ ಅಂದ್ರು. ದುಡ್ಡು ಕಟ್ಬಿಡಿ 2 ಕಂತಲ್ಲಿ ಇದಾಗ್ತೀನಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರು. ನಾವು ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರು. ಈಗ 1350 ಕಟ್ಟಿ ಅಂತ ಹೇಳಿದ್ದಾರೆ. ನಾವಿನ್ನೂ ಕಟ್ಟಿಲ್ಲ. ರಿನ್ಯೂವಲ್ಗೆ 1350, 50,000 1350, 40,000 1200. ಇಲ್ಲ ಸರ್, ಯಾವ್ದು ತಗೊಂಡಿಲ್ಲ. ತಗೊಳಕ್ಕೆ ಅಂತ ಹೇಳಿ ಆದೇಶ ಮಾಡಿ ನಿಮ್ಮ ಸೆಕ್ರೆಟರಿ ಹೇಳ್ತಾರೆ ತಗೊಂಡ್ರೆ ವಾಪಸ್ ಕೊಡ್ತೀವಿ, ನೀವು ಇದು ತಗೊಂಡಿಲ್ಲ ಅಂತೇಳಿ. ಹೆಂಗಿದು? ಎಷ್ಟು ಜನ ತಗೊಂಡಿಲ್ಲ? 30 ಜನ ತಗೊಂಡವ್ರು ಅದು ವಾಪಸ್ ಕೊಟ್ಬಿಡ್ತೀವಿ ಅಂತ ತಗೊಂಡಿದ್ದೀರಿ ನೀವು? ತಗೊಂಡವ್ರೆ. ಯಾಕೆ ಅಂದ್ರೆ ಆ ದುಡ್ಡ ಬಡ್ಡಿ ಕೊಟ್ಟು ಬೇರೆಯವ್ರ ಹತ್ರ ದುಡ್ಡು ತಂದು ಅವ್ರ ಸಾಲ ಮನ್ನಾ ಮಾಡ್ಸಕ್ಕೋಸ್ಕರ ಈಸ್ಕೊಳ್ಳಕ್ಕೆ ಅಂತ ಒಂದು ಆದೇಶ ಮಾಡಿತ್ತು. ಎಲ್ಲ ಕೂತು ಒಂದು ಮೀಟಿಂಗ್ ಮಾಡಿದ್ದು. ಈಗ ಅದಿಲ್ಲ ಅಂತ ಸರ್ಕ್ಯುಲರ್ ಈಗ 1 ಲಕ್ಷದವರೆಗೂ ಏನು ಈಗ ನೇರವಾಗಿ ಸಾಲ ಅವರೇ ನೇರವಾಗಿ ಮನ್ನಾ ಮಾಡ್ತಾರೆ. ಅವ್ರ ಅಕೌಂಟ್ಗೆ ಮನ್ನಾ ಮಾಡಿ ಅವ್ರ ಅಕೌಂಟ್ಗೆ ದುಡ್ಡು ಕಳಿಸ್ತಿದೆ ಅಂತ ಸರ್ಕಾರ ಆದೇಶ ಮಾಡೋದು ಇವತ್ತು ಅಂತವ್ರೆ. ನಾವಿನ್ನಿಲ್ಲಿ ಇವತ್ತಿಂದ ಅದೇನು ಯಾರ ಹತ್ರ ತಗೊಳಕ್ಕೆ ಇಲ್ಲ ಸರ್, ಯಾವುದು ತಗೊಂಡಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ರೇವಣ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಯಾರು ರೈತರು ಧೃತಿಗೆಡಬೇಕಾಗಿಲ್ಲ. ಯಾರು ಬ್ಯಾಂಕ್ನವರಿದ್ರೆ ಡಿಸಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಿ. ಅವರು ನೋಟಿಸ್ ಕೊಟ್ಟ ಈಗ ಆ ನೋಟಿಸ್ ಗೀಟಿಸ್ ಹಂಗೆಲ್ಲ ಕೊಡೋದಿದ್ರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಒಳಗೆ ಹೋಯ್ತಾರೆ ಅಷ್ಟೇ. ನೆಕ್ಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಕರಿತೀನಿ, ಲೀಡ್ ಬ್ಯಾಂಕ್ ಮ್ಯಾನೇಜರ್ನು ಕರಿತೀನಿ, ಇದು ಕರಿತೀನಿ. ನನಗೆ ಗೊತ್ತಿದೆ ಯಾವ ರೀತಿ ಮಾಡಬೇಕು ಅನ್ನೋದು. ಅಂಥದ್ದಿದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ನ್ಯಾಷನಲೈಸ್ ಬ್ಯಾಂಕ್ ಮಾಡೋದಿದ್ರೆ ರೈತರಿಗೆ 2 ಲಕ್ಷ ಕೊಡ್ತೀವಿ, ಕಟ್ಟಕ್ಕೆ ಹೋಗ್ಬೇಡಿ, ನೋಡೋಣ ನಡಿರಲ್ಲ, ಅದೇನಾಯ್ತು ನಾನು ನೋಡ್ಕೊತೀನಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ಆಗಿದೆ. ಸರ್ಕಾರ ಸಾಲ ಮನ್ನಾ ಮಾಡಿದ್ರು, ಬ್ಯಾಂಕ್ಗಳು ಮಾತ್ರ ರೈತರನ್ನ ಲೂಟಿ ಮಾಡೋಕ್ ಹೊರಟಿದೆ ಅಂತ ಸ್ವತಃ ರೈತರೇ ಆರೋಪ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ರೈತರನ್ನ ಸುಲಿಗೆ ಮಾಡೋದಕ್ಕೆ ಬ್ಯಾಂಕ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರಂತೆ? ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ರೈತರು? ಹೌದು ಸೌಮ್ಯ, ಏನು ಸರ್ಕಾರ ಈಗ ರೈತರ ಆತ್ಮಹತ್ಯೆ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಲ ಮನ್ನಾ ಘೋಷಣೆಯನ್ನು ಮಾಡಿದೆ. ಆದ್ರೆ ಸಾಲ ಮನ್ನಾ ಘೋಷಣೆಯಲ್ಲೂ ಕೂಡ ಈಗ ಬ್ಯಾಂಕ್ ಅಧಿಕಾರಿಗಳು ಒಂದು ರೀತಿಯಲ್ಲಿ ರೈತರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಭ್ರಷ್ಟಾಚಾರವನ್ನ ಸಾಲ ಮನ್ನಾ ಹೆಸರಲ್ಲಿ ಈಗ ಭ್ರಷ್ಟಾಚಾರವನ್ನು ನಡೆಸಿರುವಂತದ್ದು ಕೂಡ ಕಂಡುಬರ್ತಾ ಇದೆ. ಏನೀಗ ಮಂಡ್ಯ ಜಿಲ್ಲೆಯ ಏನು ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಈಗ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಏನು ಆ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ ನಲ್ಲಿ ಈಗ ರೈತರ ಸಾಲವನ್ನ ಮನ್ನಾ ಮಾಡ್ಲಿಕ್ಕೆ 50,000 ರೂಪಾಯಿಗಳು ತಗೊಂಡಿದ್ರು ಕೂಡ ಅವರು ಬ್ಯಾಂಕ್ ಚೆಕ್ ನಲ್ಲಿ ನೀಡಬೇಕು. ಜೊತೆಗೆ ಈಗ ಸಾಲ ಮನ್ನಾಕ್ಕಾಗಿ ಈಗ 1300 ರೂಪಾಯಿಗಳನ್ನು ಕೂಡ ವಸೂಲಿ ಮಾಡ್ತಿದ್ದಾರೆ ಕೂಡ ಆರೋಪಗಳು ಕೇಳಿಬರ್ತಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ರೈತರು ಈ ಬಗ್ಗೆ ಆರೋಪವನ್ನ ಮಾಡ್ತಿದ್ದಾರೆ. ಜೊತೆಗೆ ಇದಕ್ಕೆ ತನಿಖೆ ಆಗ್ಬೇಕು ಅಂತ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು ಸೌಮ್ಯ. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಾಗರಾಜ್ ಅವರೇ,
ಸೊ ನೀವು ಎಷ್ಟು ಸಾಲ ಮಾಡಿದ್ರಿ? ಈ ಸಂದರ್ಭದಲ್ಲಿ ಈಗ ಸಾಲ ಮನ್ನಾ ಆಗ್ಬೇಕು ಅಂತ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದ್ರು, ಏನೇನ್ ಡಿಮ್ಯಾಂಡ್ ಮಾಡಿದ್ರು ನಿಮ್ ಹತ್ರ ಅಂತ? ನಾವು ಸಾಲ ತಗೊಂಡಿಲ್ಲ, ನಾವು ರೈತರ ಪರ ಹೋರಾಟ ಮಾಡೋದಷ್ಟೇ. ಓಕೆ. ಈಗ ಕುಮಾರಸ್ವಾಮಿ ಅವರು 24 ಗಂಟೆ ಒಳಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ. ಈಗ ರೈತರುಗಳನ್ನ ಸಹಕಾರ ಸಂಘಗಳಲ್ಲಿ ಸಾಲನ ಕಟ್ಟಿ ಅಂತ ಹೇಳ್ತಾ ಇದಾರೆ, ನೋಟಿಸ್ ಎಲ್ಲ ಕಳ್ಸಿದಾರಂತೆ. ಆಮೇಲೆ ಅವ್ರು ಏನ್ ಮಾಡಿದಾರೆ ಅಂದ್ರೆ 50,000 ಸಾಲ ತಗೊಂಡು ಖಾಲಿ ಚೆಕ್ ತಗೋತಾವ್ರೆ ಅಂತ ನಮ್ಗೆ ಹೇಳಿದ್ರು. ಅಂದ್ರೆ ಖಾಲಿ ಚೆಕ್ ತಗೊಳ್ಳೋದು ಅಪರಾಧ. ಈಗ 50,000 ಸಾಲ ತಗೊಂಡಿದ್ರೆ 1 ಲಕ್ಷ ಬೇಕಾದ್ರೆ ಅವ್ರು ಸೈನ್ ಹಾಕೊಂಡು ತಗೋಬಹುದು. ಆಮೇಲೆ ಅದರಿಂದ ಖಾಲಿ ಚೆಕ್ ಯಾವ್ದೇ ಕಾರಣಕ್ಕೂ ರೈತರ ಹತ್ರ ತಕೊಂಬಾರ್ದು, ಅದು ನಮ್ಮ ಆರೋಪ. ಮತ್ತೆ ರೈತರುಗಳು ಕೊಡ್ಲೂಬಾರ್ದು. ಈಗ ಕೇಳಿದಾರೆ ಅಂತ ರೈತರು ಹೇಳ್ತಿದಾರಲ್ಲ, ನೀವು ಅಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ವಿಚಾರ ಮಾಡಿದ್ರಾ? ಮೇಡಮ್, ನಮ್ ಬ್ಯಾಂಕ್ ಅಧಿಕಾರಿಗಳನ್ನ ಮಾಡ್ಲಿಲ್ಲ. ನಮ್ಮ ಇವರು ಕೇರ್ಪೇಟೆನಲ್ಲಿ ನಮ್ಮ ಟಿವಿ ಅವರು ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ತಕೊಂಡಿದ್ರೆ ಅದು ತಕೋಬಾರ್ದು, ಕೊಡ್ಲೂಬಾರ್ದು ಅಂತ ಒಂದು ಇದ್ ಮಾಡಿದೀನಿ ನಾನು. ತಕೊಂಡಿದ್ರೆ ನಾನೇ ಅಲ್ಲ, ನೀವು ಕೇಳ್ಬೇಕಲ್ವಾ ಅಲ್ಲಿ ಹೋಗಿ? ಹೆಂಗ್ ಬ್ಲಾಂಕ್ ಚೆಕ್ ಕೇಳ್ತೀರಿ ನೀವು? ಈಗ 50,000 ಸಾಲ ಮಾಡಿದವ್ರಿಗೂ ನೀವು ಬ್ಲಾಂಕ್ ಚೆಕ್ ಕೊಡಿ, 1,300 ರೂಪಾಯಿ ದುಡ್ಡು ಕಟ್ಟಿ, ಇಷ್ಟು ದುಡ್ಡು ಕಟ್ಟಿ ಅಂತೆಲ್ಲ ಹೆಂಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಏನ್ ರೂಲ್ಸ್ ಇದೆ, ಏನ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ ನೀವು ಅಂತ ಹೋಗಲ್ಲಿ ನೀವು ಕೇಳ್ಬೇಕಲ್ವಾ? ಕೇಳ್ತೀವಿ ಮೇಡಮ್, ನಾಳೆನೆ ಕೇಳ್ತೀವಿ. ಅವ್ರೇನು ಖಾಲಿ ಚೆಕ್ ತಗೊಂಡ್ರೆ ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಯಾಕೋತಾ ಈಗ ಎಷ್ಟೋ ಜನ ರೈತರು ಓಕೆ ಎಲ್ಲೋ ಒಂದ್ ಕಡೆ ಸಾಲ ಮನ್ನಾ ಆಗ್ತಿದ್ಯಲ್ಲ, ಅವ್ರು ಏನ್ ಕೇಳ್ತಾರೋ ಕೊಟ್ಬೇಡ ಅಂತ ಅಂದ್ಬಿಟ್ಟು ಕೊಟ್ಟು ಮತ್ತೆ ಅವರೇ ಸಿಗಾಕೊಳ್ಳೋದು ಬೇಡ ಅಲ್ವಾ? ಹೌದು ಮೇಡಮ್, ಅದರಿಂದ ರೈತರುಗಳು ಈಗ ಬೇಕಾದಷ್ಟು ಎಲ್ಲ. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ. ಈ ಬಗ್ಗೆ ಮಾತನಾಡೋದಕ್ಕೆ ಈ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಸ್ವಾಮಿಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ವಾಮಿಗೌಡ ಅವರೇ, ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಏನು ಈಗ ನಿಮ್ ಸೊಸೈಟಿಲಿ ಸಾಲ ತಗೊಂಡವ್ರಿಗೆ ನೀವು ಸಾಲ ಮನ್ನಾ ಆಗ್ಬೇಕು ಅಂತಂದ್ರೆ ಈಗ ಬ್ಲಾಂಕ್ ಚೆಕ್ ಕೊಡಿ ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಿದ್ದೀರಂತಲ್ಲ, ನಿಜಾನಾ? ಅದು ಮೊದ್ಲು ಫಸ್ಟ್ ಸರ್ಕಾರ ಏನೋ ಕಟ್ಟಿರೋ ತಗೊಂಡಿರೋ ರೈತರ ಸಾಲ ಕಟ್ಬೇಕು ಅಂತ ಏನೋ ಒಂದು ಆದೇಶ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ಜಿಲ್ಲಾಧ್ಯಕ್ಷರು ನಮ್ಗೆ ಜನರಲ್ ಬಾಡಿ ಮಾಡುದು ಈಗ ಒಂದು 15 ದಿವಸದಿಂದ ಹಿಂದೆ. ಆ ದಿವಸ ಏನ್ ಮಾಡಿದ್ರು ಅಂದ್ರೆ ಏನೋ ಒಂದು ಕಮಿಟಿ ಒಂದ್ ಮೀಟಿಂಗ್ ಮಾಡ್ದಂಗ್ ಮಾಡಿ, ನೋಡಪ್ಪ ರೈತರ ಹತ್ರ ನೀವೆಲ್ಲ ಒಂದ್ ಕಡೆ ಖರ್ಚಿನ ದುಡ್ಡು ಅಂತ ತಗೊಂಡು ಅವ್ರಿಗೆ ರೈತರಿಗೆ ಎಲ್ಲಾರ ದುಡ್ಡು ಹಂಚಿ ಕಟ್ಟಿ ಅವ್ರಿಗೇನಾರ ಒಂದ್ ಒಳ್ಳೇದ್ ಮಾಡಿ ಅಂತ ಹೇಳಿ ಒಂದ್ ಆದೇಶ ಮಾಡಿದ್ರು. ಅಲ್ಲ, ಇರೋ ವಿಚಾರ ಹೇಳ್ಬಿಡ್ತೀವಿ ನಾವು, ಸುಳ್ಳು ಪಳ್ಳು ಹೇಳಕ್ ಇಷ್ಟಪಡಕಿಲ್ಲ. ಆಮೇಲೆ ಆ ತರ ಈಗ 50,000 ರೂಪಾಯಿನವ್ರಿಗೆ 1,000 ರೂಪಾಯಿ 1,200 ರೂಪಾಯಿ ಕೊಡೋದು ಅಂತ ಒಂದ್ ತೀರ್ಮಾನ ಮಾಡಿ ಕೆಲವರು ತಂದು ಕೊಟ್ಟಿದ್ರು. ಒಂದ್ 30-40 ಜನ ತಂದು ಕೊಟ್ಟಿದ್ದಾರೆ. ತಂದ್ಕೊಟ್ಟಿರೋ ಅಮೌಂಟ್ ಅವ್ರವ್ರ ಅಕೌಂಟ್ ಅಲ್ಲೇ ಇದೆ. ಅದು ಈಗ ಪುನಃ ಏನೋ ಇಲ್ಲ, ಯಾರ ಹತ್ರ ರೈತರಿಗೆ ಯಾವ್ದು ನೋಟಿಸ್ ಅವ್ರ ಹತ್ರ ಸಾಲ ಅವರು ಕಟ್ಟೋದು ರದ್ದಾಗಿದೆ ಅಂತ ಹೇಳಿ ತಿರ್ಗಾ ಒಂದು ಆದೇಶ ಬಂತು. ಈಗ ಆ ರೈತರಿಗೆ ನಾವ್ ಏನ್ ತಗೊಂಡಿದ್ದು ಹಣ ವಾಪಸ್ ಕೊಟ್ಬಿಟ್ಟು ಈಗ ಚೆಕ್ ಬ್ಲಾಂಕ್ ಚೆಕ್ ಕೇಳ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಅದು ಚೆಕ್ ಯಾಕೆ ಅಂದ್ರೆ ಅದೇ ಈಗ 50,000 ದುಡ್ಡು ನಾವು ಅವ್ರ ಹೆಸರಲ್ಲಿ ಹಾಕ್ತಿವಿ, ನೇರವಾಗಿ ಅವ್ರ ಅಕೌಂಟ್ ಬರ್ತದೆ. ಅವ್ರ ಅಕೌಂಟ್ ಬಂದಾಗ ಏನಾರ ಏನೋ ಎಲ್ಲೋ ಅಲ್ಲ, ಕೆಲವು ಎಲ್ಲ ಮಾಡಕ್ಕಿಲ್ಲ, ಯಾರ ಕೆಲವರು ಈಗೆಲ್ಲ ಈ ATM ಆಳುಗಳು ಬಂದ ಅದ್ರಲ್ಲಿ ಏನಾದ್ರು ತಗೊಂಡ್ಬಿಟ್ಟಾಗ ಈ ಸೊಸೈಟಿಲಿ ಸಾಲ ಮಾಡಿ ಕಟ್ತಾರೋ ಕಷ್ಟ ಆಯ್ತದೆ. ಒಂದ್ ರೀತಿ ಮಾಡ್ಕೊಳ್ಳೋದ ಅಂತ ಒಂದ್ ತೀರ್ಮಾನ ಮಾಡ್ಕೊಂಡಿದ್ದು. ಈಗೆಲ್ಲ ರದ್ದೆ ಮಾಡ್ಬಿಟ್ಟು ಈಗ ಅವ್ರವ್ರ ದುಡ್ಡು ಅವ್ರವ್ರು ಕೊಟ್ಬಿಟ್ಟು ವಾಪಸ್ ಮೇಡಮ್. ಓಕೆ, ಅಂದ್ರೆ ಇನ್ ಮುಂದೆ ಈ ರೀತಿ ಆಗದಿರೋ ತರ ನೋಡ್ಕೋತೀರಿ? ಇಲ್ಲ ಮೇಡಮ್, ಆತರ ಏನಿಲ್ಲ. ಓಕೆ, ಧನ್ಯವಾದ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ ನಾಗರಾಜ್ ಅವರೇ.